ನನಗನ್ನಿಸ್ತಾ ಇರ್ತಕ್ಕಂಥದ್ದು ಮಾನ್ಯ DCM ಅವರು, ಉಪಮುಖ್ಯಮಂತ್ರಿಗಳು ಅತ್ಯುತ್ಸಾಹ ತೋರಿಸ್ಲಿಕ್ಕೆ ಹೋಗಿ ಈ ಘಟನೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಸದ್ದು ಮಾಡ್ತಾ ಇದೆ. ಅವರಿಗೆ ಅತ್ಯುತ್ಸಾಹ ಯಾಕೆ ಬಂತಿದ್ರಲ್ಲಿ? ಯಾವ್ಯಾವುದಕ್ಕೆ ಇಷ್ಟೊಂದು ಉತ್ಸಾಹ ತೋರಿಸಿದ್ದೀರಿ ತಾವು? ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ CT ರವಿ ಅವರನ್ನ ಈ ರೀತಿ ಕಬ್ಬಿನ ಗದ್ದೆಯಲ್ಲೆಲ್ಲ ಸುತ್ತಾಡಿಸಿದ್ರಿ, ಅಲ್ಲಿ ಸುತ್ತಾಡಿಸಿದ್ರಿ ಅಂತ ಕೇಳಿದ್ರೆ ಇದು ನನಗೆ ಗೊತ್ತೇ ಇಲ್ಲ ಅಂತಾರೆ. ಮಾನ್ಯ ಗೃಹ ಸಚಿವರು ಕೇಳಿದ್ರೆ ಇಲ್ಲ ನಾನು ಗೊತ್ತಿಲ್ಲ, ನಾನು ಇದನ್ನ ವರದಿ ತರಿಸ್ಕೊಂಡು ನೋಡ್ತೀನಿ ಅನ್ನೋದು ಮಾತಾಡ್ತಾರೆ. ಅಂದಮೇಲೆ ಈ ಪೊಲೀಸ್ನವರ ಹಿಂದೆ ಒಂದು ನಿಮಿಷಕ್ಕೂ ಫೋನ್ ಮಾಡ್ತಿದ್ದವ್ರು ಯಾರು? ಸರ್ಕಾರ ಗೊತ್ತಿಲ್ವಾ? ಒಂದು ಇತ್ಯರ್ಥ ಯಾವತ್ತಾಗಬೇಕಾಗಿತ್ತು? ಸದನದಲ್ಲಿ ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಅದು ಇತ್ಯರ್ಥ ಆಯ್ತು. ಅದನ್ನ ಇಷ್ಟೊಂದು ಇದು ಮಾಡಿ CID ಕೊಡ್ತೀವಿ, ಏನೇನೋ ಮಾಡ್ತಿರುತ್ತೆ, ಮಾಡ್ರಿ, ಏನಾಗುತ್ತೆ ಅದು? ಆದ್ರೆ ಇಷ್ಟೊಂದು ಇದನ್ನ ಬೆಳೆಸ್ಕೊಂಡು ಹೋಗೋದ ಉದ್ದೇಶ ಏನು? ಕಾಂಗ್ರೆಸ್ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ನಾನು ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಭಾಪತಿಗಳನ್ನ ಕ್ಷಮೆ ಕೇಳಬೇಕು. ಅವರಿಗೆ ಅಪಮಾನ ಮಾಡಿದ್ದೀರಿ, ಅವರ ನಡತೆ ನಮಗೆ ಹಿಡಿಸಿಲ್ಲ ಅಂತ ಕಾಂಗ್ರೆಸ್ನವರು ಹೇಳಿದಿರಿ, ಉಪಮುಖ್ಯಮಂತ್ರಿಗಳು ಹೇಳಿದಿರಿ. ಆದ್ದರಿಂದ ಇದು ಸಂವಿಧಾನದ ಒಂದು ಅಧಿಕಾರ ಹೊಂದಿರತಕ್ಕಂಥ ಸಭಾಪತಿಯವರನ್ನ ಅಪಮಾನಿಸಿದ್ದು, ಸಂವಿಧಾನಕ್ಕೆ ನೀವು ಅಪಚಾರ ಮಾಡಿದ್ದು, ಆ ಕಾರಣದಿಂದ ನೀವು ಕ್ಷಮೆನೂ ಕೇಳಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.